ಈಗಷ್ಟೇ ಬಂದಿರುವ ಸುದ್ದಿ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದ ಡಿ.ವಿ. ಸದಾನಂದ ಗೌಡರಿಗೆ ಟಿಕೆಟ್ ಮಿಸ್. ದೆಹಲಿಯಿಂದಾನೇ ಫೋನ್ ಬಂದಿತ್ತು ಸದಾನಂದ ಗೌಡರಿಗೆ. ಸ್ವತಃ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಅವರು ಕಾಲ್ ಮಾಡಿ ನಿಮಗೆ ಈ ಸಲ ಟಿಕೆಟ್ ಇಲ್ಲ ಅಂತ ಹೇಳಿದ್ರು. ಅದಾದ ನಂತರ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ಸದಾನಂದ ಗೌಡರು ಕ್ಷೇತ್ರದ ಮತದಾರರಿಗೆ ಧನ್ಯವಾದ ತಿಳಿಸಿ ಪೋಸ್ಟ್ ಹಾಕಿದರು. 10 ವರ್ಷದಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಅವಕಾಶ ಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು ಅಂತ. ತಾವು ಈ ಸಲ ಸ್ಪರ್ಧಿಸ್ತಾ ಇಲ್ಲ ಅನ್ನೋದನ್ನು ಪರೋಕ್ಷವಾಗಿ ಹೇಳಿಕೊಂಡಿದ್ದಾರೆ. ಆದರೆ ಅವರಿಗೆ ದೆಹಲಿಯಿಂದ ಕಾಲ್ ಬಂದಿದೆ. ಜೆ.ಪಿ. ನಡ್ಡಾ ಅವರು ಕರೆ ಮಾಡಿ ಹೇಳಿದ್ರು, ನೀವು ಈ ಸಲ ಸ್ಪರ್ಧೆಯಲ್ಲಿ ಇರೋದಿಲ್ಲ ಅಂತ. ಸದಾನಂದ ಗೌಡರ ಪೋಸ್ಟ್ ನೋಡ್ತಾ ಇದ್ದೀರಿ. ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ನನ್ನೆಲ್ಲ ಪ್ರೀತಿಯ ಬಂಧುಗಳೇ, ಕಳೆದ 10 ವರ್ಷಗಳ ಕಾಲ ಈ ಕ್ಷೇತ್ರದ ಲೋಕಸಭಾ ಸದಸ್ಯನಾಗಿ ನಿಮ್ಮ ಕೆಲಸ ಮಾಡುವ ಅವಕಾಶವನ್ನ ಮಾಡಿಕೊಟ್ಟು ಆಶೀರ್ವಾದವನ್ನ ಮಾಡಿದ್ದೀರಿ. ನಾನು ನನ್ನ ಶಕ್ತಿ ಮೀರಿ ನಿಮ್ಮ ಸೇವೆಯನ್ನು ಮಾಡುವ ಪ್ರಯತ್ನವನ್ನ ಮಾಡಿದ್ದೇನೆ. ನಿಮ್ಮ ಆಶೀರ್ವಾದದಿಂದ ಕೇಂದ್ರದಲ್ಲಿ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ 7 ವರ್ಷಗಳ ಕಾಲ ಕ್ಯಾಬಿನೆಟ್ ಮಂತ್ರಿಯಾಗಿ ಕೆಲಸ ಮಾಡುವ ಅವಕಾಶವನ್ನು ಕೂಡ ಕಲ್ಪಿಸಿದ್ದೀರಿ. ನಾನು ನಿಮ್ಮೆಲ್ಲರಿಗೂ ಚಿರಋಣಿ. ನಿಮ್ಮ ಜೊತೆಗೆ ಇನ್ನು ಮುಂದೆಯೂ ಇರುತ್ತೇನೆ. ಎಲ್ಲರಿಗೂ ನನ್ನ ಅಂತರಾಳದ ಹೃದಯ ತುಂಬಿದ ಧನ್ಯವಾದಗಳು. ಇಂತಿ ನಿಮ್ಮವನೇ ಆದ ಡಿ.ವಿ. ಸದಾನಂದ ಗೌಡ. ಇದು ಸದಾನಂದ ಗೌಡರು ಫೇಸ್ಬುಕ್ನಲ್ಲಿ ಹಾಕಿರುವ ಪೋಸ್ಟ್. ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಒಂದು ಸರ್ಕಲ್ ಕಂಪ್ಲೀಟ್ ಆದಂಗೆ ಆಯ್ತಲ್ಲ. ಸದಾನಂದ ಗೌಡರು ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಅಂತ ಅನೌನ್ಸ್ ಮಾಡಿ, ಆ ನಂತರ ಮತ್ತೆ ಸ್ಪರ್ಧಿಸ್ತೀನಿ, ನಾನು ಆಕಾಂಕ್ಷಿ, ನನಗೆ ಟಿಕೆಟ್ ಕೊಡದೇ ಇದ್ದರೆ ಬೇಜಾರಾಗುತ್ತೆ ಅಂತ ಹೇಳಿ ಈಗ ಎಲ್ಲರಿಗೂ ಧನ್ಯವಾದಗಳು ಅಂತ ಮತ್ತೊಮ್ಮೆ ಹೇಳುವ ಮೂಲಕ ಅದು ತುಂಬ ಎಕ್ಸ್ಪೆಕ್ಟೆಡ್ ಆಗಿತ್ತು. ಯಾವಾಗ ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಲಾಗಿತ್ತು ಮತ್ತು ಸದಾನಂದ ಗೌಡರನ್ನ ಕೇಂದ್ರ ಮಂತ್ರಿ ಸ್ಥಾನದಿಂದ ಕೈ ಬಿಡಲಾಗಿತ್ತು, ಆವಾಗಲೇ ಫಿಕ್ಸ್ ಇತ್ತು, ಇಲ್ಲ ಮುಂದಿನ ಬಾರಿ ಟಿಕೆಟ್ ನೀಡೋದು ಕಷ್ಟ ಅಂತಕ್ಕಂಥದ್ದು. ವಿಧಾನಸಭಾ ಚುನಾವಣೆಗಳು ಮುಗಿದ ನಂತರ ಸದಾನಂದ ಗೌಡರಿಗೂ ಕೂಡ ಇದು ಅರ್ಥ ಆಗಿತ್ತು. ಆದರೆ ಯಾರಿಗೂ ಕೂಡ ನೋಡಿ, ರಾಜಕಾರಣ ಇಂಥ ಒಂದು ಕ್ಷೇತ್ರ, ಎಷ್ಟು ವಯಸ್ಸಾದರೂ ಎಷ್ಟೆಲ್ಲ ವರ್ಷಗಳ ಕಾಲ ರಾಜಕಾರಣದಲ್ಲಿದ್ದರೂ ಕೂಡ ನಾನು ಆ ಕುರ್ಚಿ ಅಂತ ಹೇಳಲ್ಲ, ಆ ಏನಾಗುತ್ತೆ, 30-40 ವರ್ಷಗಳ ಕಾಲ ರಾಜಕಾರಣದಲ್ಲಿ ಕೆಲಸ ಮಾಡಿದ ಮೇಲೆ ಬೇರೆ ಏನೂ ಮಾಡಿ ಗೊತ್ತಿರಲ್ಲ ಅಜಿತ್. ದಿನವೂ ಬೆಳಿಗ್ಗೆ ಅಂದರೆ ಜನರನ್ನು ಭೇಟಿಯಾಗೋದು, ಓಡಾಡೋದು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದು. ಅನೇಕರು ಏನು ಅಂದ್ಕೋತಾರೆ, ಕುರ್ಚಿ ಮೋಹ. ಬರೀ ಕುರ್ಚಿ ಅಲ್ಲ, ಯು ಡೋಂಟ್ ಹ್ಯಾವ್, ಭಾರತದಲ್ಲಿ ಯು ಡೋಂಟ್ ಹ್ಯಾವ್ ಅದರ್ ಪ್ರೊಫೆಷನ್. ಆ ಕಾರಣದಿಂದ ಅನೇಕ ರಾಜಕಾರಣಿಗಳಿಗೆ ಈ ಪ್ರೊಫೆಷನ್ ಬಿಟ್ಟು ಹೋಗಬೇಕು ಅಂತ ಹೇಳಿದಾಗ ತುಂಬ ನೋವಾಗುತ್ತೆ, ಕಷ್ಟ ಆಗುತ್ತೆ. ಬಟ್ ರೈಟಿಂಗ್ ಆನ್ ದ ವಾಲನ್ನು ಯಾರು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ ಅವರಿಗೆ, ಈಗ ಎಸ್.ಎಂ. ಕೃಷ್ಣ ಥರದವರಿಗೆ ಅವ್ರಿಗೆ ನಿಧಾನವಾಗಿ ಅರ್ಥ ಆಗಿತ್ತು. ಅವರು ಭಾಳ ಪೀಸ್ಫುಲ್ ಆಗಿರ್ತಕ್ಕಂಥ ಒಂದು ರಿಟೈರ್ಮೆಂಟ್ನಲ್ಲಿದ್ದರು. ಆದರೆ ಸದಾನಂದ ಗೌಡರು ನನಗನ್ಸುತ್ತೆ ವಿಧಾನಸಭಾ ಚುನಾವಣೆ ಆದಮೇಲೆ ಅವರು ನಾವು ಇಲ್ಲ, ಅವ್ರಿಗೆ ಟಿಕೆಟ್ ಸಿಗೋದು ಕಷ್ಟ ಅಂತ ಹೇಳಿದಾಗ ವ್ಯಗ್ರರಾದರು, ಪ್ರೆಸ್ ಕಾನ್ಫರೆನ್ಸ್ ಮಾಡಿದರು. ನಂತರ ದಿಲ್ಲಿಗೆ ಹೋಗಿ ನಡ್ಡಾ ಅವ್ರನ್ನ ಭೇಟಿಯಾಗೋ ಪ್ರಯತ್ನ ಮಾಡಿದಾಗ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ. ಬೇಸರಗೊಂಡು ನಾನು ರಾಜಕೀಯ ಚುನಾವಣಾ ರಾಜಕಾರಣದಿಂದ ನಿವೃತ್ತಿ ತಗೋತೀನಿ ಅಂತಕ್ಕಂಥದ್ದನ್ನು ಹೇಳಿದರು. ನಂತರ ಪುನರಪಿ ಅಶೋಕ್ ಮತ್ತು ಅಶ್ವಥ್ ನಾರಾಯಣ ಅವ್ರ ಮನೆಗೆ ಹೋಗಿ ಅವರನ್ನು ಆ್ಯಕ್ಟಿವ್ ಮಾಡಿದರು. ಇಲ್ಲ, ನೀವೇ ನಿಲ್ಲಬೇಕು, ಇಲ್ಲಿ ಯಾವುದೇ ಕಾರಣಕ್ಕೂ ಸಿ.ಟಿ. ರವಿ, ಶೋಭಾ ಕರಂದ್ಲಾಜೆ ಬೇಡ ಅಂತಕ್ಕಂಥದ್ದನ್ನು. ಆದರೆ ಸೆಂಟ್ರಲ್ ಇಲೆಕ್ಷನ್ ಪ್ರೀ CECಯಲ್ಲೇ ಅವರ ಹೆಸರು ಬೇಡ ಅಂತಕ್ಕಂಥ ತೀರ್ಮಾನ ಆಗಿತ್ತು. ಸೆಂಟ್ರಲ್ ಎಲೆಕ್ಷನ್ ಕಮಿಟಿಯಲ್ಲಿ ಅವರ ಹೆಸರು ಹೋಗಲಿಲ್ಲ. ಇವತ್ತು ಮಧ್ಯಾಹ್ನ BJPಯ ರಾಷ್ಟ್ರೀಯ ಅಧ್ಯಕ್ಷ ಜೆ.ಪಿ. ನಡ್ಡಾ ಸದಾನಂದ ಗೌಡರಿಗೆ ಫೋನ್ ಮಾಡಿ, ನಿಮಗೆ
ಈ ನಿರ್ಣಯವನ್ನು ತೆಗೆದುಕೊಂಡಿದ್ದೀವಿ, ಟಿಕೆಟ್ ನೀಡೋದು ಸಾಧ್ಯ ಆಗೋಲ್ಲ ಅಂತಕ್ಕಂಥ ತಿಳಿಸಿದ ನಂತರ ಈ ಸೋಷಿಯಲ್ ಮೀಡಿಯಾ ಒಂದು ಪೋಸ್ಟ್ ಬಂದಿದೆ ಅನಿಸುತ್ತೆ. 94ರಲ್ಲಿ ಪುತ್ತೂರಿನಿಂದ ಅವರು ಶಾಸಕರಾಗಿ ಆಯ್ಕೆಯಾಗಿ ನಂತರ 94-99ರಲ್ಲಿ ಪುತ್ತೂರಿನಿಂದ ಗೆದ್ದವರು, ನಂತರ ರಾಜ್ಯ ಅಧ್ಯಕ್ಷರಾದವರು, ನಂತರ ಉಡುಪಿಯಲ್ಲಿ ಲೋಕಸಭಾ ಸಂಸದರಾಗಿ, ಮಂಗಳೂರಿನಲ್ಲಿ ಲೋಕಸಭಾ ಸಂಸದರಾಗಿ, ನಂತರ ಉಡುಪಿಯಲ್ಲಿ ಒಂದು ಬಾರಿ, ಮಂಗಳೂರಲ್ಲಿ ಒಂದು ಬಾರಿ ಲೋಕಸಭಾ ಸಂಸದರಾಗಿ ಕೂಡ ಆಯ್ಕೆಯಾದವರು. ನಂತರ ಅವರು ಮುಖ್ಯಮಂತ್ರಿಯ KMFನ ಅಧ್ಯಕ್ಷರಾಗಲಿಕ್ಕೆ ಹಾತೊರಿತಾ ಇದ್ದರು, ಮುಖ್ಯಮಂತ್ರಿ ಆದರು ಅಚಾನಕ್ಕಾಗಿ. ನಂತರ 2014ರಲ್ಲಿ ರೈಲ್ವೆ ಖಾತೆ ಸಚಿವರಾದರು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗ ರೈಲ್ವೆ ಖಾತೆ ಸಚಿವ, ನಂತರ ಕಾನೂನು ಸಚಿವ, ಯೋಜನಾ ಸಾಂಖ್ಯಿಕ ಸಚಿವರಾಗಿ ಅವರ ಪ್ರಮಾಣ ವಚನದ ದಿವಸವೇ ನಮಗೆಲ್ಲ ಅಂದರೆ ಶಾಕ್ ಆಗಿತ್ತು. ಅನಂತಕುಮಾರ್ಗಿಂತ ಮೊದಲೇ ಪ್ರಮಾಣ ವಚನವನ್ನು ಕೊಡಿಸಿದ್ರು ಅವರಿಗೆ. ಅಂದರೆ ಅನಂತಕುಮಾರ್ಗೆ ರೈಲ್ವೆ ಖಾತೆಯನ್ನು ಕೊಡಲಾಗತ್ತೆ ಅಂತಕ್ಕಂಥದ್ದು ಮಾಹಿತಿ ಇತ್ತು 2 ದಿನದ ಹಿಂದೆ. ಏಕಾಏಕಿ ಅರುಣ್ ಜೇಟ್ಲಿ ಅವ್ರಿಗೂ ಮತ್ತು ಅನಂತಕುಮಾರ್ ಅವ್ರಿಗೂ ಒಂದಿಷ್ಟು ಸಂಬಂಧಗಳು ಬಿರುಕುಬಿಟ್ಟಿದ್ವು. ಓಕೆ ಅನಂತಕುಮಾರ್ಗೆ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ ಮಿನಿಸ್ಟ್ರಿ ಕೊಟ್ಟು ಸದಾನಂದ ಗೌಡರಿಗೆ ರೈಲ್ವೆ ಖಾತೆಯನ್ನು ಕೊಡಲಾಗಿತ್ತು. ಅನೇಕರ ಹುಬ್ಬುಗಳು ಮೇಲೇರಿದ್ವು. ಹೌದು. ಯಾಕಂದರೆ ಇಂಪಾರ್ಟೆಂಟ್ ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ ಇರತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ ಆಗಿತ್ತು. ಆದರೆ ಯಾವ ಮಟ್ಟಕ್ಕೆ ನರೇಂದ್ರ ಮೋದಿ ಬಯಸ್ತಾ ಇದ್ರು ಆ ಮಟ್ಟಕ್ಕೆ ಸದಾನಂದ ಗೌಡರಿಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದನ್ನೀಗ ನಾನು ಟೀಕೆ ಟಿಪ್ಪಣಿ ಇವತ್ತು ಮಾಡೋದು ವಿಷಯ ಅಲ್ಲ. ಆದರೆ ಆ ಸಂದರ್ಭದಲ್ಲಿ ಆ ನಿರೀಕ್ಷೆಯ ಭಾರವನ್ನು ಹೊರಲಿಕ್ಕೆ ಸದಾನಂದ ಗೌಡರಿಗೆ ಸಾಧ್ಯ ಆಗಲಿಲ್ಲ. ಹೀಗಾಗಿ ಕಾನೂನು ಮಂತ್ರಾಲಯಕ್ಕೆ ಕಳಿಸಲಾಯಿತು. ಕಾನೂನು ಮಂತ್ರಾಲಯದ ನಂತರ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾಗಿ ಉಳಿದ್ರು. ನಂತರ ಅವರನ್ನು ಸಂಪುಟದಿಂದ ಕೈ ಬಿಡಲಾಯಿತು. ಆಗಲೇ ತೀರ್ಮಾನ ಆಗಿತ್ತು, ಇಲ್ಲ ಟಿಕೆಟ್ ಕೊಡೋದು ಕಷ್ಟ ಅಂತಕ್ಕಂಥದ್ದು. ಸದಾನಂದ ಗೌಡರು ಸ್ವಲ್ಪ ಮಟ್ಟಿಗಿನ ಹೋರಾಟವನ್ನು ನಡೆಸಿದ ನಂತರ ಇವತ್ತು JP ನಡ್ಡಾ ಅವರು ಕಾಲ್ ಮಾಡಿದ್ದಾರೆ, ಇಲ್ಲ ನಿಮಗೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗೋಲ್ಲ ಅನ್ನೋದು. ಈಗ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮುಖಾಂತರ ಒಂದು ಧನ್ಯವಾದ ಸಮರ್ಪಣೆ, ಥ್ಯಾಂಕ್ಸ್ ಗಿವಿಂಗನ್ನು ಮಾಡಿದ್ದಾರೆ ಅಂತ ಅನಿಸುತ್ತೆ. ಬಟ್ ಫ್ಯಾಕ್ಟ್ ಆಫ್ ದ ಮ್ಯಾಟರ್, ದ ಕ್ವಶನ್ ಈಸ್ ಯಾರು ಬೆಂಗಳೂರು ಉತ್ತರಕ್ಕೆ ಅನ್ನೋದು. ಈಗ ಸದಾನಂದ ಗೌಡರಿಗೆ ಇಲ್ಲ, ಫೈನ್. ಶೋಭಾ ಕರಂದ್ಲಾಜೆ ಅವರನ್ನು ತರಲಿಕ್ಕೆ ಈಗಷ್ಟೇ ನಾನು ಅಶೋಕ್ರ ಸ್ಟೇಟ್ಮೆಂಟ್ ನೋಡಿದೆ. ಶಾಸಕರ ವಿರೋಧ ಇದೆ, ಸ್ಥಳೀಯ ನಾಯಕರ ವಿರೋಧ ಇದೆ, ಅಶ್ವಥ್ ನಾರಾಯಣ್ ಗೋಪಾಲಯ್ಯ ಅವ್ರ ಹೆಸರು ತೆಗೆದುಕೊಂಡು ಅವರ ವಿರೋಧ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ದಾರೆ. ಶೋಭಾ ಕರಂದ್ಲಾಜೆ ವಿಜಯಪುರದಲ್ಲಿ ಹೇಳ್ತಾ ಇದ್ದಾರೆ, ನನ್ನ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ, CT ರವಿ ಬೇಕಾದರೆ ಪ್ರಯತ್ನ ಮಾಡಲಿ, ಆದರೆ ನನ್ನನ್ನು ಅವಮಾನಪಡಿಸಿ ಮತ್ತೊಬ್ಬರು ಯಾಕೆ ಟಿಕೆಟ್ ಕೇಳಬೇಕು ಅಂತಕ್ಕಂಥದ್ದನ್ನು ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ಉಡುಪಿ ಚಿಕ್ಕಮಗಳೂರಿಗೂ ಶೋಭಾ ಮತ್ತು CT ರವಿ ಮಧ್ಯೆ ಒಂದೇ ನಿಮಿಷ ರೀ. ಸದಾನಂದ ಗೌಡರ ಏನೋ ಈ ಪೋಸ್ಟ್ನ ಬಗ್ಗೆ ರಿಯಾಕ್ಷನ್ಗಳು ಬಂದಿದ್ದಾವಂತೆ. ಆರ್ ಅಶೋಕ್ ಮಾತಾಡಿದಾರಂತೆ, CT ರವಿ ಮಾತಾಡಿದಾರಂತೆ, ಶೋಭಾ ಕರಂದ್ಲಾಜೆ ಅವರು ಮಾತಾಡಿದಾರಂತೆ. ಕೇಳಿಸ್ಕೊಳ್ಳಿ. ನನ್ನ ಗ್ರಾಚಾರ ಸರಿ ಇರಲಿಲ್ಲ, ನನ್ನದೇ ಏನೋ ತಪ್ಪಿರಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಯಾಕೆಂದರೆ ನನಗೊಂದು ಅತಿ ವಿಶ್ವಾಸ ಇತ್ತು, ಇವೆಲ್ಲ ಮಾಡಿದ್ರಿಂದ ಜನ ನಮ್ಮನ್ನು ಕೈ ಬಿಡೋದಿಲ್ಲ ಅಂತಕ್ಕಂಥ ಒಂದು ಅತಿ ವಿಶ್ವಾಸ ಇತ್ತು. ಅತಿ ವಿಶ್ವಾಸವು ಕೆಲವೊಮ್ಮೆ ಈ ರೀತಿ ಸೋಲಿಗೆ ಕಾರಣ ಆಗುತ್ತೆ. ನಾನು ಇನ್ನೊಬ್ಬರ ಕಡೆಗೆ ಬೆಟ್ ಮಾಡಿ ತೋರ್ಸೋಕ್ಕಾಗೋದಿಲ್ಲ. ಅವರವರ ಕರ್ಮವನ್ನು ಅವರವರು ಅನುಭವಿಸಬೇಕು. ಯಾರಾದರೂ ಆ ಥರ ಪಕ್ಷದ್ರೋಹದ ಕೆಲಸ ಮಾಡಿದರೆ ಅವರವ್ರ ಕರ್ಮ ಅವ್ರನ್ನ ಬೆನ್ನು ಹಿಡದೆ ಕಾಡುತ್ತೆ. ಎಲ್ಲ ಗೊಂದಲಗಳ ಮಧ್ಯೆ, ಎಲ್ಲ ನೆಗೆಟಿವಿಟಿ ಮಧ್ಯೆ ಕೆಲಸ ಮಾಡೋದನ್ನು ಮಾಡಿದ್ದೀವಿ. ಅದಕ್ಕಾಗಿ ತಮ್ಮ ಸೋಲಿನ ಬಗ್ಗೆ ಇನ್ನೊಬ್ಬರ ಮೇಲೆ ಹೊರಿಸುವಂಥದ್ದು ಹಿಡಿತನ ಆಗುತ್ತೆ. ಅದಕ್ಕಾಗಿ ಇಂಥ ಮಾತನ್ನು ಯಾರೇ ಹೇಳಿದರೂ ಕೂಡ ಅದು ಅವರವರ ತಾಯಿಗೆ ಮಾಡುವಂಥ ದ್ರೋಹ ಅಂತ ನಾನು ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಸದಾನಂದ ಗೌಡ್ರ ಮನೆಗೆ ಹೋಗಿದ್ದು ನಿಜ, ವಿನಂತಿ ಮಾಡಿದ್ದು ನಿಜ, ನಿಲ್ಲಬೇಕು ಅಂತ ಹೇಳಿದ್ದು ನಿಜ, ಅವ್ರಿಗೆ ಕೊಡಬೇಕು ಅಂತ ಟಿಕೆಟ್ ನಮ್ಮ ಇಡೀ ನಾರ್ತ್ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದು ನಿಜ. ಸದ್ಯಕ್ಕೆ ನಾವೆಲ್ಲರೂ ಕೂಡ ಸದಾನಂದ ಗೌಡರು ಟಿಕೆಟ್ ಕೊಡಬೇಕು ಅನ್ನೋ ವಿನಂತಿಯನ್ನ ಮಾಡಿದಿರಿ. ನೆನ್ನೆ ಎಲ್ಲ ಫೋನ್ ಮಾಡಿದ್ರು, ಗೋಪಾಲಯ್ಯನವರು, ಅಶ್ವಥ್ ನಾರಾಯಣ ಎಲ್ಲರೂ ನಮ್ಮ ಜೊತೆನೇ ಇದ್ರು. ಎಲ್ಲರೂ ಫೋನ್ ಮಾಡಿದ್ರು. ಕೆಲವರೆಲ್ಲ ಸ್ಥಳೀಯ ಅಭ್ಯರ್ಥಿಗಳಿಗೆ ಅವಕಾಶ ಕೊಡಿ ಅನ್ನೋ ಮಾತನ್ನು ಕೇಳಿದ್ದಾರೆ. ಇಲ್ಲ ಪ್ರಶಾಂತ್, ಕನ್ಫ್ಯೂಸ್ ಆಯ್ತು. ಇದು ಸದಾನಂದ ಗೌಡರ ನಿವೃತ್ತಿ ಘೋಷಣೆಯ ಬಗ್ಗೆ ಅಲ್ಲ ಇದು. ಹೇಳ್ತಾ ಇದ್ರಿ ನೀವು, ಆರ್ ಅಶೋಕ್ ಅವರ ಹೇಳಿಕೆಯನ್ನೇ ಪ್ರಸ್ತಾಪಿಸ್ತಾ ಇದ್ರಿ, ಹೆಸರು ತಗೊಂಡು ಹೇಳ್ತಾರೆ ಅವರು. ಅಂದರೆ ಅವರು ಸದಾನಂದ ಗೌಡರಿಗೆ ಟಿಕೆಟ್ ಕೊಡಬೇಕು ಅಂತಕ್ಕಂಥದ್ದನ್ನು ಅಶ್ವಥ್ ನಾರಾಯಣ್ ಮತ್ತು ಗೋಪಾಲಯ್ಯ ಹೆಸರು ತಗೊಂಡು ಹೇಳ್ತಾ ಇದ್ದರು. ಕೊನೆಯ ಗಳಿಗೆಯಲ್ಲಿ ಮತ್ತು ಒಂದು ತಿಂಗಳಲ್ಲಿ ಸದಾನಂದ ಗೌಡರು ಫೈಟಿಗೆ ಬಂದಿದ್ದು CT ರವಿ ಮತ್ತು ಶೋಭಾ ಕರಂದ್ಲಾಜೆ ಬೆಂಗಳೂರಿಗೆ ಬರಬಾರ್ದು ಅನ್ನುವ ಕಾರಣಕ್ಕೋಸ್ಕರ. ಅಂದರೆ
ಚಿಕ್ಕಮಗಳೂರು ಜಿಲ್ಲೆ ಮತ್ತು ಅಲ್ಲಿನ ಒಕ್ಕಲಿಗ ನಾಯಕರು ಇಲ್ಲಿ ಬಂದು ಯಾಕೆ ಚುನಾವಣೆಗೆ ನಿಲ್ಲಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಹೌದು. ಹೀಗಾಗಿ ಈಗ ಶೋಭಾ ಕರಂದ್ಲಾಜೆ ಮತ್ತು ಸಿ ಟಿ ರವಿ ನಡುವೆ ಉಡುಪಿಯಲ್ಲೂ ಪೈಪೋಟಿ ಇದೆ, ಬೆಂಗಳೂರು ಉತ್ತರಕ್ಕೂ ಕೂಡ ಪೈಪೋಟಿ ಇದೆ. ಬರ್ತಾ ಇರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಶೋಭಾ ಕರಂದ್ಲಾಜೆ ಅವ್ರನ್ನ ಉಡುಪಿಯಿಂದ ಬೆಂಗಳೂರು ಉತ್ತರಕ್ಕೆ ಶಿಫ್ಟ್ ಮಾಡಲಾಗುತ್ತೆ, ಅಲ್ಲಿ ಕೋಟಾ ಶ್ರೀನಿವಾಸ್ ಪೂಜಾರಿ ಬರ್ತಾರೆ ಅಂತಕ್ಕಂಥದ್ದು. ಸಿ ಟಿ ರವಿ ನಿನ್ನೆ ದಿಲ್ಲಿಗೆ ಹೋಗಿದ್ದರು. ಸಿ ಟಿ ರವಿ ಅವರೊಂದು ಕ್ಲೇಮ್ ಇದೆ, ನಾನು 2004ರಿಂದ ಸತತವಾಗಿ ಗೆದ್ದಿದ್ದೀನಿ, ಒಂದು ಬಾರಿ ಸೋತಿದ್ದೀನಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ, ನನಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡದೆ ನನ್ನನ್ನು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು. ನಾನು ಹಿಂದಿ ಇಂಗ್ಲೀಷ್ ಕಲಿತು ಆ ಕೆಲಸವನ್ನು ಮಹಾರಾಷ್ಟ್ರ, ಗೋವಾ, ತಮಿಳುನಾಡಿನ ಪ್ರಭಾರಿಯಾಗಿ ಕೆಲಸ ಮಾಡಿದ್ದೀನಿ. ನನ್ನನ್ನು ಸೋಲಿಸಲಾಯಿತು, ನಮ್ಮದೇ ಪಕ್ಷದ ಕೆಲ ನಾಯಕರು ಸೋಲಿಸುವ ಪ್ರಯತ್ನವನ್ನು ಮಾಡಿದರು. ಆದರೆ ಈಗ ನನ್ನನ್ನು ಅಕಾಮಿಡೇಟ್ ಮಾಡಲಿಕ್ಕೆ ಸಮಸ್ಯೆ ಏನು ಅಂತಕ್ಕಂಥದ್ದು ಸಿ ಟಿ ರವಿ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ. ಆ್ಯಂಡ್ ಇಟ್ ಈಸ್ ಕ್ವೈಟ್ ಲಾಜಿಕಲ್ ಆಲ್ಸೋ. ಹಾಗಾಗಿ ಉಡುಪಿ ಚಿಕ್ಕಮಗಳೂರಿಗೆ ಅವ್ರಿಗೆ ಕೊಡಬೇಕು ಅನ್ನುವ ಪ್ರಶ್ನೆ ಬಂದಾಗ, ಶೋಭಾ ಕರಂದ್ಲಾಜೆ ಬೇಡ ಆದರೆ ಸಿ ಟಿ ರವಿ ಕೊಡುವ ಪ್ರಶ್ನೆ ಬಂದಾಗ ಬಿಲ್ಲವ ಕ್ಯಾಂಡಿಡೇಟನ್ನು ಮುಂದೆ ತರಲಾಗಿದೆ. ಯಾಕಂದರೆ ಬಿಲ್ಲವ ಬೇಕು ಅಲ್ಲಿ ಒಂದು ಕಾರಣಕ್ಕೋಸ್ಕರ. ಬೆಂಗಳೂರು ಉತ್ತರದ ಪ್ರಶ್ನೆ ಬಂದಾಗ ಸಿ ಟಿ ರವಿ ಹೆಸರಿಗೂ ಸ್ಥಳೀಯರ ವಿರೋಧ ಇದೆ, ಶೋಭಾ ಕರಂದ್ಲಾಜೆ ಹೆಸರಿಗೂ ಸ್ಥಳೀಯರ ವಿರೋಧ ಇದೆ. ಯಾರಿಗೆ ಅದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಸಿ ಟಿ ರವಿ ಅವ್ರನ್ನ ಕೇಳಲಾಗಿತ್ತು, ಚಿಕ್ಕಬಳ್ಳಾಪುರಕ್ಕೆ ಹೋಗ್ಲಿಕ್ಕೆ ಅವರು ತಯಾರಿಲ್ಲ. ಹೀಗಾಗಿ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್. ಈ ದಕ್ಷಿಣ ಕನ್ನಡ ಮತ್ತು ಹಿಂದುತ್ವಕ್ಕೆ ಸಂಬಂಧಿಸಿದ ನಾಯಕರ ಮಧ್ಯೆಯೇ ಈ ಪೈಪೋಟಿ ಇದೆ ಸೂಕ್ಷ್ಮವಾಗಿ ಗಮನಿಸಿದರೆ. ಸಿ ಟಿ ರವಿ, ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ ಇವರೆಲ್ಲರೂ ಕೂಡ ಹೆಚ್ಚು ಕಡಿಮೆ ಚಿಕ್ಕಮಗಳೂರು, ಉಡುಪಿ ಮತ್ತು ಹಿಂದುತ್ವದ ರಾಜಕಾರಣ ಮಾಡ್ತಾ ಬಂದವರು. ಹೀಗಾಗಿ ಎಲ್ಲರನ್ನ ಅಕಾಮಿಡೇಟ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಬಿ ಜೆ ಪಿಗೆ. ಹೇಗೆ ಅಕಾಮಿಡೇಟ್ ಮಾಡ್ತಾರೆ? ಒಂದು, ಸದಾನಂದ ಗೌಡರು ಈಗ ಸ್ಪಷ್ಟ ಆಗಿದೆ. ಜೆ ಪಿ ನಡ್ಡಾ ಅವರ ಫೋನ್ ಕರೆ ಬಂದ ನಂತರ ಸದಾನಂದ ಗೌಡರು ನಾನು ಫೈಟಲ್ಲಿ ಇಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಉಳಿಯುವ ಪ್ರಶ್ನೆ ಏನು? ಬೆಂಗಳೂರು ಉತ್ತರಕ್ಕೆ ಯಾರು? ಡಿ ವಿ ಚಂದ್ರೇಗೌಡರು ಮೂಡಿಗೆರೆ ಅವರು ಬಂದು ಇಲ್ಲಿ ಬಂದು ನಿಂತಿದ್ದರು, ಗೆದ್ದಿದ್ದರು. ಯಡಿಯೂರಪ್ಪನವರ ಪರವಾಗಿ ಸಮರ್ಥವಾಗಿ ಲಾಬಿ ಮಾಡಿದರು. ಯಡಿಯೂರಪ್ಪನವ್ರನ್ನ 2009-10ರಲ್ಲಿ ಇಳಿಸುವ ಒಂದು ಪ್ರಯತ್ನ ನಡೆದಾಗ ಡಿ ಬಿ ಚಂದ್ರೇಗೌಡರು ಯಡಿಯೂರಪ್ಪನವರ ಪರವಾಗಿ ಸಮರ್ಥವಾಗಿ ಲಾಬಿ ಮಾಡಿದರು. 14ರಲ್ಲಿ ಸದಾನಂದ ಗೌಡರನ್ನು ಮುಖ್ಯಮಂತ್ರಿಯಾಗಿ ಅವರು ಕೆಳಗಿಳಿದ ನಂತರ ಉಡುಪಿ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಗೆದ್ದರು ಬೈ ಎಲೆಕ್ಷನ್ಸ್ನಲ್ಲಿ. ಸದಾನಂದ ಗೌಡರ ಕ್ಷೇತ್ರವನ್ನು ಉಳಿಸ್ಕೊಳ್ಳಿಕ್ಕೆ ಅವ್ರಿಗೆ ಸಾಧ್ಯ ಆಗಲಿಲ್ಲ. ಅವ್ರ ವಿರುದ್ಧ ಸುನೀಲ್ ಕುಮಾರ್ ಸೋತಿದ್ದರು. 14ರಲ್ಲಿ ಸದಾನಂದ ಗೌಡರನ್ನು ಬೆಂಗಳೂರು ಉತ್ತರಕ್ಕೆ ಅಕಾಮಿಡೇಟ್ ಮಾಡಲಾಗಿತ್ತು, ಯಾಕಂದರೆ ಒಬ್ಬ ಒಕ್ಕಲಿಗ ನಾಯಕ ಬೇಕು ಅನ್ನುವ ಕಾರಣಕ್ಕೋಸ್ಕರ. ಈಗ ಬೆಂಗಳೂರಿನ ಇಬ್ಬರು ಒಕ್ಕಲಿಗರ ನಾಯಕರಿದ್ದಾರೆ, ಅಶ್ವಥ್ ನಾರಾಯಣ ಮತ್ತು ಅಶೋಕ್. ಅವರು ಯಾವತ್ತೂ ಒಟ್ಟಾಗದವರು, ಇದಕ್ಕೆ ಒಟ್ಟಾಗಿದ್ದಾರೆ ಅವರು. ನೋಡಿ, ರಾಜಕಾರಣ ಎಷ್ಟೊಂದು ಆಟದಲ್ಲಿ ಇದೊಂದು ಮ್ಯೂಸಿಕಲ್ ಚೇರ್ ಇದ್ದಂಗೆ, ಯಾವಾಗ ಯಾರು ಒಟ್ಟಾಗ್ತಾರೆ ಹೇಳಕ್ಕೆ ಬರಲ್ಲ. ಅಶ್ವಥ್ ನಾರಾಯಣ ಮತ್ತು ಅಶೋಕ್ ಪರಸ್ಪರ ಉಪಮುಖ್ಯಮಂತ್ರಿ ಆಗಬೇಕು ಅಂತ ಅಶೋಕ್ ಪ್ರಯತ್ನ ಪಡ್ತಾಯಿದ್ರು, ಅಶ್ವಥ್ ನಾರಾಯಣ ಉಪಮುಖ್ಯಮಂತ್ರಿ ಆದರು. ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಅಶ್ವಥ್ ನಾರಾಯಣ ಪ್ರಯತ್ನ ಪಡ್ತಾಯಿದ್ರು, ಅಶೋಕ್ ವಿರೋಧ ಪಕ್ಷದ ನಾಯಕರಾದರು. ಆದರೆ ಈಗ ಸಿ ಟಿ ರವಿ ಮತ್ತು ಶೋಭಾ ಕರಂದ್ಲಾಜೆ ಬೆಂಗಳೂರಿಗೆ ಬರೋದು ಬೇಡ ಅಂತ ಇಬ್ಬರು ಒಟ್ಟಾಗಿ ಸದಾನಂದ ಗೌಡರು ಮನೆಗೆ ಹೋಗಿದ್ದಾರೆ. ನಾನು ರಾಜಕೀಯ ನಿವೃತ್ತಿ ತೆಗೆದುಕೊಳ್ತೇನೆ ಅಂತ ಹೇಳಿದ್ದ ಸದಾನಂದ ಗೌಡರು ಇವರ ಮಾತು ಕೇಳಿ ನಾನು ಫೈಟ್ನಲ್ಲಿದ್ದೀನಿ ಅಂತ ಹೇಳಿದರು. ಈಗ ಹೈಕಮಾಂಡ್ ಅವರಿಗೆ ಟಿಕೆಟನ್ನು ನಿರಾಕರಿಸಿದೆ. ಆದರೆ ಇನ್ನೊಂದು ಇವರ ವಾದದಲ್ಲಿ ಆಶ್ಚರ್ಯ ಅಂದರೆ, ಶಾಸಕರುಗಳು ಹೇಳ್ತಾ ಇದ್ದಾರೆ ಸ್ಥಳೀಯರೇ ಆಗಬೇಕು, ಹೊರಗಿನಿಂದ ಬಂದವರು ಬೇಡ, ಆದ್ದರಿಂದ ಸದಾನಂದ ಗೌಡರಿಗೆ ಟಿಕೆಟ್ ಕೊಡಿ ಅಂತ ವಾದ. ಸದಾನಂದ ಗೌಡರು ಯಾವಾಗ ಸ್ಥಳೀಯರಾದರು ಅಂತ ಅದೇ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ಅಂದರೆ ಈಗ ಸದಾನಂದ ಗೌಡರು ಸ್ಥಳೀಯರಲ್ಲ, ಶೋಭಾ ಕೂಡ ಸ್ಥಳೀಯರಲ್ಲ. ನಾಳೆ ಸುಮಲತಾಗೂ ಕೂಡ ಕೇಳಿದರು ಬರ್ತೀರಾ ಬೆಂಗಳೂರು ಉತ್ತರಕ್ಕೆ, ಅವರು ಸ್ಥಳೀಯರಲ್ಲ. ಸಿ ಟಿ ರವಿ ಕೂಡ ಸ್ಥಳೀಯರಲ್ಲ. ಒಂದು ರೀತಿ ಬೆಂಗಳೂರು ಉತ್ತರ ಬಿ ಜೆ ಪಿಯ ಪಾಲಿಗೆ ಪುನರ್ವಸತಿ ಕೇಂದ್ರ. ಅದು ಲಾಟ್ ಆಫ್ ಮೈಗ್ರೇಟೆಡ್ ಒಕ್ಕಲಿಗರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಕರೆಕ್ಟ್. ಹೀಗಾಗಿ ಅದೊಂದು ರೀತಿ ಪುನರ್ವಸತಿ ಕೇಂದ್ರ. ಯಾರಿಗೆ ಎಲ್ಲಿ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಇಲ್ವೋ ಅವ್ರನ್ನ ಇಲ್ಲಿ ಕರ್ಕೊಂಡು ಬನ್ನಿ ಅಂತಕ್ಕಂಥದ್ದು. ಹೀಗಾಗಿ ಸದಾನಂದ ಗೌಡರು 10 ವರ್ಷಗಳ ಕಾಲ ಸಂಸದರಾಗಿದ್ದರು. ಆದರೆ ನನಗನ್ಸುತ್ತೆ ಅಜಿತ್, ಒಂದು ಸದಾನಂದ ಗೌಡರ ಕ್ರೆಡಿಟ್ ಹೇಳಬೇಕಂತಂದರೆ, ಮೊದಲ ಬಾರಿ 2008ರಲ್ಲಿ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾಗಿ ತುಂಬ ಒಳ್ಳೆಯ ಕೆಲಸ ಮಾಡಿರ್ತಕ್ಕಂಥವ್ರು. ಯಡಿಯೂರಪ್ಪನವರು ಮೊದಲ ಬಾರಿ ಏನು ಉಪಮುಖ್ಯಮಂತ್ರಿ ಆಗಿದ್ದರು, ಆಗ ಸದಾನಂದ ಗೌಡರು ರಾಜ್ಯಾಧ್ಯಕ್ಷರಾಗಿ ಅವರ ಜೋಡಿ ತುಂಬ ಒಳ್ಳೆಯ ಕೆಲಸ ಮಾಡಿತ್ತು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇತ್ತು.
ಓಕೆ ಆದರೆ ಮುಖ್ಯಮಂತ್ರಿ ಆದ ನಂತರ ತಕ್ಷಣಕ್ಕೆ ಬದಲಾದರು, ಯಡಿಯೂರಪ್ಪನವ್ರ ಜೊತೆ ಕಾದಾಟ ಶುರುವಾಯಿತು. ಆ ಕನ್ಸಿಸ್ಟೆನ್ಸಿಯನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. ಕೇಂದ್ರ ಮಂತ್ರಿ ಆದಾಗ ಕೂಡ ಯಾವ ಒಂದು ಅವಕಾಶ ಸದಾನಂದ ಗೌಡರಿಗೆ ರೈಲ್ವೆ ಖಾತೆಯಲ್ಲಿ ಸಿಕ್ಕಿತ್ತು, ಅದನ್ನು ಮೋದಿಯವರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಿಕ್ಕೆ ಆಗದೇ ಇರೋದು ಕೂಡ ಸದಾನಂದ ಗೌಡರು ಒಂದು ರೀತಿಯ ಗ್ರಾಫ್ ಬೀಳಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂತ ಅನ್ಸುತ್ತೆ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್. ಯಾಕಂದರೆ ಅನೇಕ ಬಾರಿ ನಾವು ವಿಮರ್ಶೆ ಮಾಡುವಾಗ ಹೊಗಳಿಕೆ ಅಥವಾ ತೆಗಳಿಕೆ ಅಂತಲ್ಲ, ಕ್ರಿಟಿಕಲ್ ಅನಾಲಿಸಿಸ್ ಮಾಡುವಾಗ ಏನೇನಿತ್ತು ಅಂತಕ್ಕಂಥದ್ದನ್ನು ಹೇಳೋದು ವಾಡಿಕೆ. ಆ ಕಾರಣದಿಂದ ಈ ವಿಷಯವನ್ನು ಹೇಳ್ತಾ ಇದ್ದೀನಿ. ಪ್ರಧಾನಿ ನರೇಂದ್ರ ಮೋದಿ ಅವರ ದಕ್ಷಿಣ ದಂಡಯಾತ್ರೆಗೆ ಶೆಡ್ಯೂಲ್ ಫಿಕ್ಸ್ ಆಗಿದೆ. ಈ ಸಲ ಅಬ್ಕಿ ಬಾರ್ 400 ಪಾರ್ ಅಂತ ಹೊರಟಿದ್ದಾರೆ NDAದವರು. ಒಟ್ಟಾರೆ ಮೈತ್ರಿಕೂಟ 400 ಸಂಖ್ಯೆಗಳನ್ನು ದಾಟಬೇಕು, ಬಿಜೆಪಿ ಏಕಾಂಗಿಯಾಗಿ 370 ದಾಟಬೇಕು ಅನ್ನುವ ಗುರಿ. ಏಕಾಂಗಿಯಾಗಿ 370 ಕ್ಷೇತ್ರಗಳಲ್ಲಿ ಗೆಲ್ಲುವ ಗುರಿ ಈಡೇರಬೇಕು ಅಂದ್ರೆ ದಕ್ಷಿಣದ ಭಾರತ ಮತ್ತು ಪೂರ್ವ ಭಾರತ ಎರಡರಲ್ಲೂ ಸಂಖ್ಯೆಗಳು ಕನ್ಸಿಡರಬಲಿ ಜಾಸ್ತಿ ಆಗಬೇಕು. ದಕ್ಷಿಣದಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿದರೆ ಬೇರೆ ಕಡೆ ಬಿಜೆಪಿಯ ಹಾಜರಿನೇ ಇಲ್ಲ, ತುಂಬಾ ಕಡಿಮೆ. ನೂರ 31 ಲೋಕಸಭಾ ಕ್ಷೇತ್ರಗಳು ಬರ್ತವೆ. ಕರ್ನಾಟಕ, ತಮಿಳುನಾಡು, ಕೇರಳ, ತೆಲಂಗಾಣ, ಆಂಧ್ರ. ಐದು ರಾಜ್ಯಗಳು, ಪುದುಚೇರಿ ಮತ್ತು ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶ. 5 ರಾಜ್ಯಗಳಲ್ಲಿ 5 ದಿನದ ಪ್ರವಾಸ, 2 ರೋಡ್ ಶೋ, 11 ಸಮಾವೇಶ. ಹನ್ನೊಂದು ಸಮಾವೇಶಗಳ ಪೈಕಿ 2 ಸಮಾವೇಶ ಕರ್ನಾಟಕದಲ್ಲಿ. ಒಂದು ಕಲಬುರಗಿಯಲ್ಲಿ, ಇನ್ನೊಂದು ಶಿವಮೊಗ್ಗದಲ್ಲಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ವಕ್ಷೇತ್ರದಿಂದಲೇ ಪ್ರಚಾರ ಆರಂಭಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಕಲಬುರಗಿಗೆ 18ನೇ ತಾರೀಖು ಶಿವಮೊಗ್ಗ. ಎರಡೂ ಕಾರ್ಯಕ್ರಮಗಳ ಮಧ್ಯಾಹ್ನ 2 ಗಂಟೆ. ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ 8 ಕ್ಲಸ್ಟರ್ಗಳನ್ನಾಗಿ ವಿಭಾಗಿಸಿಕೊಂಡಿದ್ದಾರೆ ಬಿಜೆಪಿ ಅವರು. ಒಂದೊಂದು ಕ್ಲಸ್ಟರ್ಗೆ ಒಂದೊಂದು ಸಮಾವೇಶದ ರೀತಿಯಲ್ಲಿ 8-9 ಸಮಾವೇಶಗಳನ್ನು ನರೇಂದ್ರ ಮೋದಿ ಅವರಿಂದ ಮಾಡಿಸಬೇಕು ಅನ್ನೋ ಉದ್ದೇಶ. ನಾಲ್ಕು ಲೋಕಸಭಾ ಕ್ಷೇತ್ರ ಸೇರಿಸಿ 1 ಸಮಾವೇಶ.
ಬೀದರ್, ರಾಯಚೂರು, ವಿಜಯಪುರ, ಕಲಬುರಗಿ 4 ಲೋಕಸಭಾ ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಕಲಬುರಗಿ ಸಮಾವೇಶ. ಚಿತ್ರದುರ್ಗ, ದಾವಣಗೆರೆ, ಚಿಕ್ಕಮಗಳೂರು, ಶಿವಮೊಗ್ಗ 4 ಲೋಕಸಭಾ ಕ್ಷೇತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಶಿವಮೊಗ್ಗದಲ್ಲಿ ಸಮಾವೇಶ. ಒಂದೊಂದು ಸಮಾವೇಶಕ್ಕೂ 2 ಲಕ್ಷ ಜನರನ್ನು ಸೇರಿಸುವ ಪ್ಲಾನ್ ಇದೆ ಬಿಜೆಪಿ. ಚುನಾವಣೆ ಘೋಷಣೆಗೂ ಮೊದಲೇ 2 ಸಮಾವೇಶ, ಘೋಷಣೆ ಆದ ನಂತರ ಕರ್ನಾಟಕದಲ್ಲಿ ಒಂದು 6-7 ಸಮಾವೇಶ. ಸುನಿಲ್ ಕುಮಾರ್ ಅವರು ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ. ಕ್ಲಸ್ಟರ್ ಪ್ರವಾಸದ ನಂತರ ಸಾರ್ವಜನಿಕ ಸಭೆಗೆ ನಾವು ಈಗಾಗಲೇ ಸಿದ್ಧತೆಯನ್ನು ಮಾಡಿ ಮೊದಲ ಹಂತದಲ್ಲಿ ಪ್ರಧಾನಮಂತ್ರಿಗಳೇ 2 ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾರೆ. ಸಹಜವಾಗಿ ನರೇಂದ್ರ ಮೋದಿಯವರ ಪ್ರವಾಸ ಅಂತಂದಾಗ ಅದಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಇವತ್ತಿಂದ ಪೂರ್ಣಗೊಳಿಸ್ತಾ ಇದ್ದೇವೆ. 2 ಕಡೆಗಳಲ್ಲಿ 2 ಲಕ್ಷಕ್ಕಿಂತ ಹೆಚ್ಚು ಜನ ಸೇರಬೇಕು ಅನ್ನುವಂಥ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದು 2 ಪ್ರವಾಸ ಪ್ರಧಾನಮಂತ್ರಿಗಳಾದ ನಂತರ ಮತ್ತೆ ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ಅಧ್ಯಕ್ಷರ ಪ್ರವಾಸ, ಗೌರವಾನ್ವಿತ ಅಮಿತ್ ಶಾ ಅವರದು ಮತ್ತು ಯೋಗಿ ಆದಿತ್ಯನಾಥ್ ಅವರದು, ಇವರೆಲ್ಲರ ಪ್ರವಾಸವನ್ನು ಬೇರೆ ಬೇರೆ ಲೋಕಸಭಾ ಕ್ಷೇತ್ರಗಳಿಗೆ ಜೋಡಿಸಲಿಕ್ಕೆ ಬೇಕಾದಂತ ಸಿದ್ಧತೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಒಬ್ಬರೊಬ್ಬರು ರಾಷ್ಟ್ರೀಯ ನಾಯಕರು ಪ್ರವಾಸವನ್ನ ಮಾಡೋರಿದ್ದಾರೆ. ಚುನಾವಣೆಗೆ ಗೆಲ್ಲಿಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ನಾವು ಪೂರ್ವ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ರಾತ್ರಿ ಅಥವಾ ನಾಳೆ ಒಳಗೆ ಮೊದಲ ಹಂತದ ಕರ್ನಾಟಕದ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿಯೂ ಕೂಡ ಬಿಡುಗಡೆ ಆಗುತ್ತೆ. ಇದೆಲ್ಲವನ್ನು ಕೂಡ ಇಟ್ಟುಕೊಂಡು ಲೋಕಸಭೆಗೆ ಗೆಲ್ಲಿಗೆ ಬೇಕಾದಂತ ಎಲ್ಲ ಪ್ರಯತ್ನವನ್ನ ಕರ್ನಾಟಕ ಬಿಜೆಪಿಯ ತಂಡ ಇವತ್ತು ಆರಂಭವನ್ನ ಮಾಡ್ತಾ ಇದೆ. ಈಗ ಮೊದಲ ಹಂತದಲ್ಲಿ 2 ದಿನ, 16ನೇ ತಾರೀಕು ಕಲಬುರಗಿ, 18ನೇ ತಾರೀಕು ಶಿವಮೊಗ್ಗ. ಗೌರವಾನ್ವಿತ ಪ್ರಧಾನಮಂತ್ರಿ 15ನೇ ತಾರೀಕಿನಿಂದ ಶುರುವಾಗುತ್ತೆ. ಆಕ್ಚುಲಿ ಮೊದಲಿಗೆ ಕೇರಳದ ಪಾಲಕ್ಕಾಡ್, ನಂತರ ತಮಿಳುನಾಡಿನ ಸೇಲಂ ರೋಡ್ ಶೋ ಸಮಾವೇಶ 2 ಆಗುತ್ತೆ. 16ನೇ ತಾರೀಕು ಕನ್ಯಾಕುಮಾರಿ, ತಮಿಳುನಾಡು, ಅದನ್ನು ಮುಗಿಸಿ ಕಲಬುರಗಿಗೆ ಬರ್ತಾರೆ. ಆ ನಂತರ ತೆಲಂಗಾಣದ ಜಹೀರಾಬಾದ್ಗೆ ಹೋಗ್ತಾರೆ. 3 ಸಮಾವೇಶ ಆವತ್ತು 16ನೇ ತಾರೀಕು. 17ನೇ ತಾರೀಕು ಮತ್ತೆ ಕೇರಳಕ್ಕೆ ಹೋಗ್ತಾರೆ, ಪಟ್ಟಣಂತಿಟ್ಟ, ಅಲ್ಲಿಂದ ಆಂಧ್ರ ಪ್ರದೇಶ ಚಿಲಕಾಲೂರಿಪೇಟ 2 ಸಮಾವೇಶ. ಮಾರನೇ ದಿವಸ ಅಂದರೆ 18ನೇ ತಾರೀಕು ಕೊಯಮತ್ತೂರು, ತಮಿಳುನಾಡು, ಶಿವಮೊಗ್ಗಕ್ಕೆ ಬರ್ತಾರೆ. ಅಲ್ಲಿಂದ ಆ ನಂತರ ಆಂಧ್ರದ ಕರ್ನೂಲ್ಗೆ ಹೋಗ್ತಾರೆ. ಮಾರ್ಚ್ 19ನೇ ತಾರೀಕು ಮಲ್ಕಜ್ಗಿರಿ, ತೆಲಂಗಾಣ, ಒಂದೇ ಕಾರ್ಯಕ್ರಮ ಇದೆ. ಕೇರಳದಲ್ಲಿ 1 ರೋಡ್ ಶೋ, 2 ಸಮಾವೇಶ. ತಮಿಳುನಾಡಿನಲ್ಲಿ 1 ರೋಡ್ ಶೋ, 3 ಸಮಾವೇಶ. ಕರ್ನಾಟಕದಲ್ಲಿ 2 ಸಮಾವೇಶ. ತೆಲಂಗಾಣದಲ್ಲಿ 1 ಸಮಾವೇಶ. ಆಂಧ್ರ ಪ್ರದೇಶದಲ್ಲಿ 2 ಸಮಾವೇಶ. ಇಷ್ಟು ಒಟ್ಟಾರೆ ಶೆಡ್ಯೂಲ್ ಬಂದಿರುವಂಥದ್ದು. ಒಂದ್ಸಲ ಬಲ ತೋರಿಸ್ತೀನಿ. ಭಾರತದ ದಕ್ಷಿಣ ಭಾಗ ಕರ್ನಾಟಕವನ್ನು ಹೊರತುಪಡಿಸಿ ಬಿಜೆಪಿ ಈಗಲೂ ಕಬ್ಬಿಣದ ಕಡಲೆ. ತಮಿಳುನಾಡು ಒಟ್ಟು 39 ಲೋಕಸಭಾ ಕ್ಷೇತ್ರಗಳು ಬರ್ತವೆ. 8 ಕಾಂಗ್ರೆಸ್ ಗೆದ್ಕೊಂಡಿದೆ. DMK, AIDMK ಸೇರಿಸಿ 31 ಇದ್ದಾರೆ. ಬಿಜೆಪಿ 0 ಒಂದು ಕ್ಷೇತ್ರದಲ್ಲೂ ಗೆದ್ದಿಲ್ಲ 2019ರ ಚುನಾವಣೆಯನ್ನು. ಕರ್ನಾಟಕ 28 ಕ್ಷೇತ್ರಗಳ ಪೈಕಿ 25 ಬಿಜೆಪಿ ಗೆದ್ದಿದೆ. 1 ಕಾಂಗ್ರೆಸ್ಸು, 1 JDS, 1 ಪಕ್ಷೇತರ. ಆಂಧ್ರ ಪ್ರದೇಶ 25 ಲೋಕಸಭಾ ಕ್ಷೇತ್ರಗಳಿದ್ದರೆ ಬಿಜೆಪಿನೂ 0, ಕಾಂಗ್ರೆಸ್ಸು 0. ಅಲ್ಲಿ YSR ಮತ್ತು ಚಂದ್ರಬಾಬು ನಾಯ್ಡು ಅವರ ತೆಲುಗು ದೇಶಂ ಪಾರ್ಟಿ ಇಬ್ಬರು ಸೇರಿ 25 ಗೆದ್ಕೊಂಡಿದ್ದಾರೆ. ಕೇರಳ 20 ಲೋಕಸಭಾ ಕ್ಷೇತ್ರ, 15 ಕಾಂಗ್ರೆಸ್ಸು, ಇನ್ನು 5 ಎಡಪಕ್ಷಗಳು, ಲೆಫ್ಟ್ ಅಲಯನ್ಸ್ 5 ಗೆದ್ಕೊಂಡಿದೆ. ತಮಿಳುನಾಡಿನಲ್ಲೂ ಬಿಜೆಪಿಗೆ ಸ್ಥಾನಗಳಿಲ್ಲ, ಆಂಧ್ರ ಪ್ರದೇಶದಲ್ಲೂ ಇಲ್ಲ, ಕೇರಳದಲ್ಲೂ ಇಲ್ಲ. ತೆಲಂಗಾಣದಲ್ಲಿ 4 ಇದೆ. ಪುದುಚೇರಿ ಮತ್ತು ಲಕ್ಷದ್ವೀಪ ಒಂದೊಂದೇ ಕ್ಷೇತ್ರಗಳಿರೋದು, 2 ಕಡೆ ಬಿಜೆಪಿ ಇಲ್ಲ. ಹಿಂಗಿದೆ ಪರಿಸ್ಥಿತಿ. ಏಕಾಂಗಿಯಾಗಿ 370ರ ಗುರಿ ತಲುಪಬೇಕು ಅಂದರೆ ದಕ್ಷಿಣದ ಈ ರಾಜ್ಯಗಳಲ್ಲಿ ಬಿಜೆಪಿ ತನ್ನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಳ್ಳಬೇಕು. ಮತ್ತೊಮ್ಮೆ ನನ್ನ ಕೊಲೀಗ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಪೂರ್ವ ಮತ್ತು ದಕ್ಷಿಣ 2 ಕಡೆ ಬಿಜೆಪಿ ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಅನ್ನೋದರ ಆಧಾರದ ಮೇಲೆ 370 ರೀಚ್ ಆಗ್ತಾರಾ ಇಲ್ವಾ ಅನ್ನೋದು ಡಿಸೈಡ್ ಆಗುತ್ತೆ, ಅಥವಾ 303ಕ್ಕಿಂತ ಮೇಲ್ಗಡೆ ಎಷ್ಟು ಹೋಗ್ತಾರೆ ಅನ್ನೋದು.
ಅದಕ್ಕೆ ನೋಡಿ 2014 ಮತ್ತು 19 ಮೋದಿ ಉಚ್ಚಾಯದ ಚುನಾವಣೆಗಳನ್ನು ಕೂಡ ತೆಗೆದುಕೊಂಡಾಗ ಆಗಲೂ ದಕ್ಷಿಣ ಭಾರತದಲ್ಲಿ ಒಂದು ಪ್ರಯತ್ನ ನಡೆದಿತ್ತು. ಎಸ್. ಆದರೆ ದಕ್ಷಿಣ ಭಾರತದ 130 ಕ್ಷೇತ್ರಗಳೇನಿವೆ, ಕರ್ನಾಟಕದ 28, ತಮಿಳುನಾಡಿನ 39, ಆಂಧ್ರದ 25, ನಂತರ ತಮಿಳುನಾಡಿನ 40 ಕ್ಷೇತ್ರಗಳು ಮತ್ತು ಕೇರಳದ 20, ಪುದುಚೇರಿ, ಈ 131 ಕ್ಷೇತ್ರಗಳಲ್ಲಿ ಬಿ ಜೆ ಪಿ 84 ಕ್ಷೇತ್ರಗಳನ್ನು ಪೊಟೆನ್ಷಿಯಲ್ ಅಂತಕ್ಕಂಥದ್ದನ್ನು ಮಾರ್ಕ್ ಮಾಡಿದೆ. ಎಸ್. ನಾಟ್ ನೆಸೆಸರಿಲಿ ವಿನ್ನಿಂಗ್. ಕರ್ನಾಟಕದ ಕ್ಷೇತ್ರಗಳು ಮತ್ತು ತೆಲಂಗಾಣದ 4 ಬಿಟ್ಟರೆ ತಮಿಳುನಾಡಿನಲ್ಲಿ ಆಗಾಗ ಕನ್ಯಾಕುಮಾರಿ ಗೆದ್ದಿದ್ದು, ಆಂಧ್ರ ಪ್ರದೇಶದಲ್ಲಿ ಒಂದೆರಡು ಸೀಟ್ಗಳನ್ನು ವಿಶಾಖಪಟ್ಟಣಂ ಒಂದು ಸಲ ಎಲ್ಲ ಗೆದ್ದಿದ್ದು ಬಿಟ್ಟರೆ ಬಿ ಜೆ ಪಿ ಹೊಸ ಸೀಟ್ಗಳನ್ನು ಗೆದ್ದಿಲ್ಲ. ಆದರೆ ಆ 134ರಲ್ಲಿ 84 ಮಾರ್ಕ್ ಮಾಡಿ ಅಲ್ಲಿ ತನ್ನ ಪ್ರಚಾರವನ್ನು ನರೇಂದ್ರ ಮೋದಿ ಹೆಸರಿನಲ್ಲಿ ಬಿ ಜೆ ಪಿ ಪುಷ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೆ. ಅಂದರೆ ವಿಶೇಷ ಒತ್ತು ಕೊಡ್ತಾರೆ. ವಿಶೇಷ ಒತ್ತು ಕೊಡ್ತಾ ಇದೆ. ಬಿ ಜೆ ಪಿಗೆ ಅನ್ನಿಸ್ತಾ ಇರ್ತಕ್ಕಂಥದ್ದು, ಕಳೆದ ಬಾರಿ 29 ಸೀಟ್ಗಳನ್ನು ಬಿ ಜೆ ಪಿ ಗೆದ್ದಿತ್ತು. 25 ಕರ್ನಾಟಕದಲ್ಲಿ, 4 ತೆಲಂಗಾಣದಲ್ಲಿ. ಎಸ್. ಕೇರಳ ಮತ್ತು ತಮಿಳುನಾಡಿನಲ್ಲಿ ಬಿ ಜೆ ಪಿಗೆ ಸೀಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಆಂಧ್ರದಲ್ಲೂ ಕೂಡ ಬಿ ಜೆ ಪಿಗೆ ಸೀಟ್ಗಳನ್ನು ಗೆಲ್ಲಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಈ ಬಾರಿ ಅದೇ ಕಾರಣದಿಂದ ಬಿ ಜೆ ಪಿ ಚಂದ್ರಬಾಬು ನಾಯ್ಡು ಮತ್ತು ಪವನ್ ಕಲ್ಯಾಣ್ ಜೊತೆ ಮೈತ್ರಿಯನ್ನು ಮಾಡಿಕೊಳ್ತಾ ಇದೆ. ತಮಿಳುನಾಡಿನಲ್ಲಿ ಕೆಲ ಸಣ್ಣ ಪುಟ್ಟ ಪಕ್ಷಗಳೊಡನೆ ಮೈತ್ರಿ ಮಾಡಿಕೊಂಡು ತನ್ನ ಸೀಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾಯಿದೆ. ಕೇರಳದಲ್ಲೂ ಕೂಡ ಈಗ ಪಟ್ಟಂತಿಟ್ಟಕ್ಕೆ ಹೋಗ್ತಿದ್ದಾರೆ. ಏಕೆ ಆಂಟನಿಯವರ ಮಗನನ್ನು ಬಿ ಜೆ ಪಿ ಕರ್ಕೊಂಡು ಬಂದಿದೆ, ಅಲ್ಲಿ ಚುನಾವಣೆಗೆ ನಿಲ್ಲಿಸ್ತಾ ಇದೆ. ತಿರುವನಂತಪುರಂದಲ್ಲಿ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಚುನಾವಣೆ ನಿಲ್ತಾ ಇದ್ದಾರೆ. ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ ನಿಲ್ತಾ ಇದ್ದಾರೆ. ಕಾಸರಗೋಡಿನಲ್ಲಿ ಒಬ್ಬ ಅತ್ಯಂತ ಸಾಮಾನ್ಯ ಪರಿವಾರದ ಒಬ್ಬ ಟೀಚರ್ಗೆ ಟಿಕೆಟನ್ನು ನೀಡಲಾಗಿದೆ. ಒಂದು, ತಮಿಳುನಾಡು ಮತ್ತು ಕೇರಳದಲ್ಲಿ ವೋಟ್ ಶೇರನ್ನು ವರ್ಟಿಕಲ್ ಮೊಬಿಲಿಟಿ ಕೊಡಿಸುವುದರ ಜೊತೆಗೆ ಸಾಧ್ಯ ಆದಲ್ಲಿ 3ರಿಂದ 4 ಸೀಟ್ಗಳನ್ನು ಗೆಲ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಬಿ ಜೆ ಪಿ ಪ್ರಯತ್ನ ಪಡ್ತಾ ಇದೆ. ಕರ್ನಾಟಕದಲ್ಲಿ ಕಳೆದ ಬಾರಿಯಷ್ಟು ಸೀಟ್ಗಳನ್ನು ರಿಟೇನ್ ಮಾಡುವ ಪ್ರಯತ್ನ, ಅದೇ ಪ್ರಯತ್ನದ ಭಾಗವಾಗಿ JDS ಜೊತೆ ಮೈತ್ರಿ ಮಾಡಿಕೊಂಡಿದೆ. ತೆಲಂಗಾಣದಲ್ಲೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿರೋದ್ರಿಂದ TRSನ ವೋಟ್ ಶೇರನ್ನು ಲೋಕಸಭಾ ಚುನಾವಣೆಯಲ್ಲಿ ಕಸಿದುಕೊಳ್ಳಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ರ ಬಗ್ಗೆ ಬಿ ಜೆ ಪಿಯ ಪ್ರಯತ್ನ ಇದೆ. ಬಿ ಜೆ ಪಿ ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಆಂತರಿಕವಾಗಿ 84ರಲ್ಲಿ 40ರವರೆಗೆ, ಅಂದರೆ ಈಗಿನ 25 ಕರ್ನಾಟಕ, 4 ತೆಲಂಗಾಣದ ಜೊತೆಗೆ ಎಡಿಷ್ನಲ್ 11 ಸೀಟ್ಗಳಾದರೂ ಬಿ ಜೆ ಪಿ ಗೆಲ್ಲಬೇಕು ಅಂತಕ್ಕಂಥದ್ದು. ವೋಟ್ ಶೇರನ್ನು ಜಾಸ್ತಿ ಮಾಡ್ಕೋಬೇಕು. ತಮಿಳುನಾಡಿನಲ್ಲಿ ಅಣ್ಣಾಮಲೈಯನ್ನು ಮುಂದಿಟ್ಕೊಂಡು AIADMKಯಲ್ಲಿ ಒಂದು ಏನು ಶೂನ್ಯತೆ ಇದೆ. ಎಸ್. ಎಸ್. ಪ್ರಮುಖವಾಗಿ ನೋಡಿ, ಪಾಲಿಟಿಕ್ಸ್ನಲ್ಲಿ ಅಜಿತ್ ಎಷ್ಟೇ ನೀವು ಸ್ಪೇಸ್ ಇರಲಿ, ಇಂದಿರಾ ಗಾಂಧಿ ಎಷ್ಟೊಂದು ಬಲಶಾಲಿಯಾಗಿದ್ದರು, ಆದರೆ ಕೆಲವೊಂದು ರಾಜ್ಯಗಳಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಮೋದಿ ಎಷ್ಟೊಂದು ಪ್ರಬಲರಾಗಿದೆ, ಆದರೆ ನಿಮ್ಗೆ ಪಂಜಾಬ್ ಮತ್ತು ತಮಿಳ್ನಾಡಿನಲ್ಲಿ ಯಾಕೆ ಟ್ರಾಕ್ಷನ್ ಸಿಗೋಲ್ಲ? ಅನ್ಲೆಸ್ ದೆರ್ ಇಸ್ ಅ ಪೊಲಿಟಿಕಲ್ ಸ್ಪೇಸ್, ಅನ್ಲೆಸ್ ದೆರ್ ಇಸ್ ಒಂದು ಶೂನ್ಯತೆ ಇದ್ದಾಗ ಮಾತ್ರ ನೀವು ಹೊಸ ಪಕ್ಷಗಳಿಗೆ, ಹೊಸ ವ್ಯಕ್ತಿಗಳಿಗೆ ಒಳಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಕರ್ನಾಟಕದಲ್ಲಿ ಜನತಾದಳದ ಅವಸಾನ ಆಗುವವರೆಗೆ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ 27-28% ತೆಗೆದುಕೊಳ್ತಾ ಇದ್ದರೂ ಕೂಡ 40ರ ಗಡಿಯನ್ನು ಬಿ ಜೆ ಪಿ ದಾಟಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾವಾಗ ಸಾಧ್ಯ ಆಯಿತು? ದೇವೇಗೌಡರು JDSನ್ನು ಮಾಡಿಕೊಂಡು ಒಂದು ಒಕ್ಕಲಿಗರ ಪಕ್ಷವನ್ನು ಸ್ಥಾಪಿಸಿದ್ರು. ಹೆಗಡೆ ಮತ್ತು ಪಟೇಲರು JDU ಬಿ ಜೆ ಪಿ ಜೊತೆ ಮೈತ್ರಿ ಮಾಡಿಕೊಂಡಾಗಲೇ ಬಿ ಜೆ ಪಿ 2004ರಲ್ಲಿ 40ರಿಂದ 79ಕ್ಕೆ ಜಿಗಿತವನ್ನು ಕಂಡಿತು. ಅದು ಜನತಾದಳದ ನಿರ್ವಾತದ ಕಾರಣದಿಂದ ಆ ಸ್ಪೇಸ್ ಬಿ ಜೆ ಪಿಗೆ ಸಿಕ್ತು. ಜನತಾದಳದ ಕೋರ್ ವೋಟರ್ ರೈತಾಪಿ ವರ್ಗ ಇತ್ತು. ಯಡಿಯೂರಪ್ಪನವರು ಅದಕ್ಕೆ ಅಪೀಲ್ ಮಾಡಿದರು. ಲಿಂಗಾಯತ ಸಮುದಾಯ ಜನತಾದಳದಿಂದ ಬಿ ಜೆ ಪಿಗೆ ಶಿಫ್ಟ್ ಆದ ನಂತರ ಒಂದು 75-80 ನಂತರ 110ರವರೆಗೆ ಹೋಗಿ ಬಿ ಜೆ ಪಿ ತಲುಪಿತು. ಆ ಸ್ಪೇಸ್ ದಕ್ಷಿಣ ಭಾರತದ ಉಳಿದ ರಾಜ್ಯಗಳಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು ತಮಿಳ್ನಾಡಿನಲ್ಲಿ ಮಾತ್ರ. ತಮಿಳ್ನಾಡಿಗೆ ಬಿ ಜೆ ಪಿಗೆ ಅನಿಸ್ತಾ ಇದೆ AIADMK ಜೊತೆ ಹೋದರೆ ಅದರ ಒಂದು ಆ್ಯಂಟಿ ಇನ್ಕಂಬನ್ಸಿ ಲಯಬಿಲಿಟಿ ಬಿ ಜೆ ಪಿಗೆ ತಟ್ಟುತ್ತೆ. ಬಿ ಜೆ ಪಿ ಒಂದು ನೋಡಿ, AIADMK ದ್ರವಿಡ ಪಾರ್ಟಿ ಆದರೂ ಕೂಡ ಸನಾತನ ಧರ್ಮ, ಹಿಂದುತ್ವವನ್ನು ಟೀಕಿಸುವ ಮನಸ್ಥಿತಿ ಜಯಲಲಿತಾಗಿರಲಿಲ್ಲ. ಎಸ್. ಎಸ್. ಜಯಲಲಿತಾ ನಾನು ಆಸ್ತಿಕ ಅಂತಕ್ಕಂಥದ್ದನ್ನು ಬಹಿರಂಗವಾಗಿ ಹೇಳ್ಕೊಳ್ತಾ ಇದ್ರು. ಮತ್ತು ಜಯಲಲಿತಾ ಅಯ್ಯಂಗಾರಿ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವರಾದರೂ ಕೂಡ ದ್ರವಿಡ ಪಕ್ಷದ ನೇತೃತ್ವವನ್ನು ವಹಿಸಿದ್ರು. ಇವತ್ತು ಆ ಒಂದು ಸ್ಪೇಸ್ ನಿರ್ವಾತದಲ್ಲಿದೆ. 2 ಬಣಗಳಿವೆ, 3 ಬಣಗಳಿವೆ AIADMKಯಲ್ಲಿ. ಮುಂದಿನ ವಿಧಾನಸಭಾ ಚುನಾವಣೆಗಳವರೆಗೆ
ಆ ಸ್ಪೇಸನ್ನು ಬಿ ಜೆ ಪಿಯತ್ತ ತೆಗೆದುಕೊಳ್ಬೇಕು, ಅಣ್ಣಾಮಲೈ ಮತ್ತು ಮೋದಿಯನ್ನು ಇಟ್ಕೊಂಡು ಅದನ್ನು ಪುಷ್ ಮಾಡಬೇಕು ಅಂತಕ್ಕಂಥ ಪ್ರಯತ್ನವನ್ನು ಬಿ ಜೆ ಪಿ ಮಾಡ್ತಾಯಿದೆ. ಎಷ್ಟು ಸೀಟ್ಗಳನ್ನು ಗೆಲ್ಲಬಲ್ದು ಅಂತಕ್ಕಂಥದ್ರ ಬಗ್ಗೆ ಈಗಲೇ ಶರ ಬರಲಿಕ್ಕೆ ಸಾಧ್ಯ ಇಲ್ಲ. ಕೇರಳದಲ್ಲಿ ನೋಡಿ, ಇಡೀ ದೇಶದಲ್ಲಿ RSSನ ಅತಿ ಹೆಚ್ಚು ಶಾಖೆಗಳು ಇರ್ತಕ್ಕಂಥ ರಾಜ್ಯ ಕೇರಳ ಕೂಡ ಹೌದು. ಆದರೆ ವೆನ್ ಇಟ್ ಕಮ್ಸ್ ಟು ವೋಟ್, ಬಿ ಜೆ ಪಿಗೆ ಆ ನಿರ್ವಾತ ಸಿಗ್ತಾ ಇಲ್ಲ. ಯಾಕಂದರೆ ಒಂದು ಕಡೆ LDF, ಒಂದು ಕಡೆ UDF ಇವೆ. ಬಿ ಜೆ ಪಿ ಎಲ್ಲೆಲ್ಲಿ ಪುಷ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೋ, ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಕಮ್ಯುನಿಟಿಗಳು ಹೆಚ್ಚು ಕಡಿಮೆ 40-45% ಇರೋದರಿಂದ ಬಿ ಜೆ ಪಿಯ ಎಮರ್ಜೆನ್ಸನ್ನು ತಡಿತಕ್ಕಂಥ ಪ್ರಯತ್ನ ನ್ಯಾಚುರಲಿ ವೋಟಿಂಗ್ ಪ್ಯಾಟರ್ನಲ್ಲಿ ನಡೆಯುತ್ತೆ. ಹೀಗಾಗಿ ಬಿ ಜೆ ಪಿಗೆ ಕೇರಳದಲ್ಲಿ ಕೇಡರಿದ್ದರೂ ಕೂಡ ವೋಟರ್ಸ್ ಕ್ಯಾಚ್ ಮಾಡೋದು ಕಷ್ಟ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಮೋದಿಯವರ ಹೆಸರಿಟ್ಕೊಂಡು ಕ್ರಿಶ್ಚಿಯನ್ರನ್ನು ಕೂಡ ಸೆಳೀತಕ್ಕಂಥ, ಕ್ಯಾಥಲಿಕ್ ಕ್ರಿಶ್ಚಿಯನ್ಸ್ ಬೇಸಿಕಲಿ ಟಾರ್ಗೆಟ್ ಮಾಡ್ತಾ ಇದೆ ಬಿ ಜೆ ಪಿ. ಅವರನ್ನು ಕರ್ಕೊಂಡು ಬರ್ತಕ್ಕಂಥ ಒಂದು ಪ್ರಯತ್ನ ಕೂಡ ಕೇರಳದಲ್ಲಿ ನಡೀತಾ ಇದೆ. ನೋಡಿ, ಪ್ರಯತ್ನ ಬಿ ಜೆ ಪಿದು ನಡೀತಾ ಇದೆ. ಎಷ್ಟರ ಮಟ್ಟಿಗೆ ವೋಟಿನಿಂದ ಅದು ಸೀಟಿಗೆ ಕನ್ವರ್ಟ್ ಆಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಈಗ TDP ಮೈತ್ರಿ ಮಾಡಿಕೊಂಡು 2-3 ಸೀಟ್ಗಳನ್ನು ಬಿ ಜೆ ಪಿ ಗೆಲ್ಲಿಕ್ಕೆ ಸಾಧ್ಯ ಆಗುತ್ತಾ? ಬಿ ಜೆ ಪಿಯ ಟಾರ್ಗೆಟ್ ಇರ್ತಕ್ಕಂಥದ್ದು ಆ 84 ಸೀಟ್ಗಳಲ್ಲಿ ಕನಿಷ್ಠ ಪಕ್ಷ ಬಿ ಜೆ ಪಿ 40 ತಲುಪಬಹುದಾ ಅಂತಕ್ಕಂಥದ್ದು. ಆ 40 ತಲುಪಬೇಕಾದ್ರೆ ಬಿ ಜೆ ಪಿ ಕರ್ನಾಟಕದಲ್ಲಿ 25 ಸೀಟ್ಗಳನ್ನು ಗೆಲ್ಲಬೇಕು, ತೆಲಂಗಾಣದಲ್ಲಿ ಕನಿಷ್ಠ ಪಕ್ಷ 7-8 ಸೀಟ್ಗಳನ್ನು ಗೆಲ್ಲಬೇಕು, ತಮಿಳುನಾಡಿನಲ್ಲಿ 3-4 ಸೀಟ್ಗಳನ್ನು ಗೆಲ್ಲಬೇಕು. ಇದು ಸಾಧ್ಯ ಆಗುತ್ತಾ? ಬಟ್ ಮೋದಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನೋಡಿ, ರಾಮ ಮಂದಿರದ ಉದ್ಘಾಟನೆಗಿಂತ ಮುಂಚೆ ನರೇಂದ್ರ ಮೋದಿ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಓಡಾಡಿದರು. ಎಲ್ಲ ಮಂದಿರಗಳನ್ನು ಹೋಗಿ ದರ್ಶನವನ್ನು ಮಾಡಿಕೊಂಡು ಬಂದರು. ಆಗಾಗ ವಾರಣಾಸಿಯಲ್ಲೂ ಕೂಡ ನಾವು ನೋಡಿದ್ದೇವೆ. ತಮಿಳು ಸಂಗಮ್ ಅಂದರೆ ವಾರಣಾಸಿಯಲ್ಲಿ ನರೇಂದ್ರ ಮೋದಿ ನಡೆಸಿದರು. ತೀರಾ ಇತ್ತೀಚೆಗೆ 4 ದಕ್ಷಿಣ ಭಾರತದ ಭಾಷೆಗಳಲ್ಲಿ ಜನರನ್ನು, ನನಗೆ ಯಾವ ವೇದಿಕೆ ಅಂತ ನೆನಪಿಲ್ಲ, ಅಲ್ಲಿ ಅದರಲ್ಲಿ ಅಬುದಾಬಿ ದೇವಸ್ಥಾನದ ಸಂದರ್ಭದಲ್ಲಿ ಅಲ್ಲಿನ ದಕ್ಷಿಣ ಭಾರತದಿಂದ ಹೋಗಿರ್ತಕ್ಕಂಥ ಡಯಾಸ್ಪರಾದ ಮೂಲಕ ಇಲ್ಲಿನ ಜನರನ್ನು ತಲುಪ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರು. ಮೋದಿ ಪಾಪ್ಯುಲಾರಿಟಿ ಇದೆ. ಬಟ್ ಅನೇಕ ಬಾರಿ ಏನಾಗುತ್ತೆ ಅಜಿತ್, ಕೆಳಗಡೆ ಕ್ಯಾಂಡಿಡೇಟ್ ಗೆಲ್ಲುವ ಅಭ್ಯರ್ಥಿ ಇದ್ದಾಗ ಮಾತ್ರ ಮತದಾರರು ಶಿಫ್ಟ್ ಆಗ್ತಾರೆ. ಅದು ಎಷ್ಟು ಕ್ಷೇತ್ರದಲ್ಲಿ ಬಿ ಜೆ ಪಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದು ನೋಡಬೇಕಾಗಿರ್ತಕ್ಕಂಥ ಅಂಶ. ಬಿ ಜೆ ಪಿಯಲ್ಲಿ 12 ಜನರಿಗೂ 14 ಜನರಿಗೂ ಅಥವಾ 10 ಜನರಿಗೂ ಟಿಕೆಟ್ ಮಿಸ್ ಆಗುತ್ತೆ ಹಾಲಿ ಸಂಸದರು. ಟಿಕೆಟ್ ಮಿಸ್ ಆದವರ ಪೈಕಿ ಈಗ ಸದಾನಂದ ಗೌಡರು ಹೇಳಿದಂತೆ ಧನ್ಯವಾದ ಇಷ್ಟು ದಿವಸ ಅವಕಾಶ ಕೊಟ್ಟಿದ್ದಕ್ಕೆ ಅಂತೇಳಿ ಸುಮ್ಮನಾಗುವವರು ಎಷ್ಟು ಜನ, ಟಿಕೆಟ್ ಸಿಕ್ಕಿಲ್ಲ ಅನ್ನುವ ಬೇಜಾರಿಗೆ ಪಕ್ಷದ ಪರವಾಗಿ ಪ್ರಚಾರ ಮಾಡದೆ ನ್ಯೂಟ್ರಲ್ ಆಗಿ ಉಳಿಯೋರು ಎಷ್ಟು ಜನ, ಒಳ ಹೊಡೆತ ಕೊಡೋರು ಎಷ್ಟು ಜನ, ಬಹಿರಂಗವಾಗಿ ಬಂಡಾಯ ಹೇಳೋರು ಎಷ್ಟು ಜನ ಅನ್ನುವ ಚರ್ಚೆ ಶುರುವಾಗಿದೆ. ಏನು ಮಾಡಬಹುದು, ಯಾರ್ಯಾರು ಏನು ಮಾಡಬಹುದು ಟಿಕೆಟ್ ಮಿಸ್ ಮಾಡಿದ್ರೆ? ಕಾಂಗ್ರೆಸ್ನಿಂದ ಸ್ಪರ್ಧೆಗಿಳಿಯುವ ಸಾಧ್ಯತೆ ಇದೆಯಾ ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಮಾಡಿಕೊಂಡ ಸಂಸದರು? ವಿಜಯಪುರ ರಮೇಶ್ ಜಿಗಜಿಣಗಿ ಅವರಿಗೆ ಟಿಕೆಟ್ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಪಟ್ಟಿ ರಿಲೀಸ್ ಆಗಬೇಕು. ಕೊಪ್ಪಳದಲ್ಲಿ ಕರಡಿ ಸಂಗಣ್ಣವರಿಗೆ ಮಿಸ್ ಆಗುವ ಸಾಧ್ಯತೆ ಇದೆ. ಈ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಬಿಜೆಪಿ ಅವರು ಲಿಸ್ಟ್ ರಿಲೀಸ್ ಆಗಲಿ ಅಂತ ಕಾಯ್ತಿದೆ. ಇನ್ನು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಮೊದಲು ತಮಗೆ ಟಿಕೆಟ್ ಬೇಕು ಅಂದ್ರು, ಈಗ ಸಿದ್ದೇಶ್ವರ ಫ್ಯಾಮಿಲಿಗೆ ಬಿಟ್ಟು ಬೇರೆ ಅವ್ರಿಗೆ ಕೊಡಿ ಅಂತಿದ್ದಾರೆ. ಸಿದ್ದೇಶ್ವರ್ ಸಹೋದರ ಲಿಂಗರಾಜು ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆ. ಹಂಗಿದ್ದಾಗ ರೇಣುಕಾಚಾರ್ಯ ಏನು ಮಾಡ್ತಾರೆ? ಕ್ವಶನ್ ಮಾರ್ಕ್. ಡಿ ವಿ ಸದಾನಂದ ಗೌಡರು ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ರು. CT ರವಿ ಮತ್ತು ಈಶ್ವರಪ್ಪನವರ ಪುತ್ರ ಕಾಂತೇಶ್ಗೆ ಟಿಕೆಟ್ ಡೌಟ್.
ಅವ್ರು ರೆಬೆಲ್ ಆಗ್ತಾರೋ ಅಥವಾ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಬರದೆ ನ್ಯೂಟ್ರಲ್ ಆಗಿ ಉಳ್ಕೊಂಡು ಬಿಡ್ತಾರೋ ಗೊತ್ತಿಲ್ಲ. ತಮಗೆ ಟಿಕೆಟ್ ಬಿಜೆಪಿಯಿಂದ ಸಿಗದಿಲ್ಲ ಅಂತ ಅನಿಸಿದಾಗ ಕರಡಿ ಸಂಗಣ್ಣ ಹೋಗಿ ಸಿದ್ದರಾಮಯ್ಯನವ್ರನ್ನ ಭೇಟಿಯಾಗಿದ್ದಾರೆ ಅನ್ನುವ ಮಾಹಿತಿಗಳ ಬಂದವು. ಆದರೆ ಇದು ಸುಳ್ಳು ಅಂತ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಿದ್ದಾರೆ. ಪ್ರತಾಪ್ ಸಿಂಹನ್ನ ಕೇಳಿ, ಪಾಪ ಆ ಪ್ರತಾಪ್ ಸಿಂಹನ್ಗೆ ತಪ್ಪಿಸ್ಬಿಟ್ಟಿದಾರಲ್ಲ, ಕೇಳಿ ಅವರು ಲೋಕಸಭಾ ಸದಸ್ಯರಾಗಿದ್ರು. ಬಹುಶಃ ಗೊತ್ತಿಲ್ಲ ಬಿಜೆಪಿ ಅವರು ಯಾಕೆ ತೀರ್ಮಾನ ತಗೊಂಡಿದ್ದಾರೋ ಗೊತ್ತಿಲ್ಲ. ಯದುವೀರನ್ನ ನಿಲ್ಲಿಸಲಿಕ್ಕೆ ಯಾಕೆ ತಗೊಂಡಿದ್ದಾರೋ ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಸಿಎ ಜಾರಿ ಬಗ್ಗೆ ಹೇಳ್ತಾ ಇದೆ, ರಾಜ್ಯದಲ್ಲಿ ಏನು ನಿಲ್ಲುವ ನೋಡಪ್ಪ, ಸಿಎಎ ಅದು ಚುನಾವಣೆಗೋಸ್ಕರ ಮಾಡಿರ್ತಕ್ಕಂಥ. ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು? ಇಷ್ಟು ವರ್ಷ ಯಾಕೆ ಸುಮ್ಮನೆ ಇದ್ರು? ಇದರೊಂದಿಗೆ ಇವತ್ತಿನ ಕರ್ನಾಟಕ ಕುರುಕ್ಷೇತ್ರ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.